ಸರಿಯಾದ ಶೇಕ್ ಹ್ಯಾಂಡ್. ಇದು ಸರಿಯಾದ ಶೇಕ್ ಹ್ಯಾಂಡ್. ಇದರಲ್ಲಿ ಅಧಿಕಾರವಿಲ್ಲ, ದರ್ಪ ಇಲ್ಲ, ಸಮಾನತೆ ಇದೆ. ನಾನು ನೀನು ಸಮಾನ ಎನ್ನುವ ಅರ್ಥ. ಈ ವಿಧವಾಗಿ ಕೈಕುಲುಕುವವರ ಸ್ನೇಹದಲ್ಲಿ ಯಾವುದೇ ವಿಧವಾದ ಸ್ವಾರ್ಥವಿರುವುದಿಲ್ಲ. ಹೆಚ್ಚಾಗಿ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಅಭಿಮಾನವಿರುತ್ತದೆ. ಎರಡನೆಯದಾಗಿ ಅತಿ ವಿನಯ, ಅತಿ ಪ್ರೇಮ. ಕೆಲವರು ಶೇಕ್ ಹ್ಯಾಂಡ್ ಕೊಡುವಾಗ ತಮ್ಮ ಎರಡನೇ ಕೈ ಕೂಡ ಉಪಯೋಗಿಸುತ್ತಾರೆ. ಇದು ಅತಿ ವಿನಯ ಅಥವಾ ಅತಿ ಪ್ರೇಮವನ್ನು ತೋರಿಸುತ್ತದೆ. ನನಗೆ ನೀವು ತಪ್ಪದೇ ಸಹಾಯ ಮಾಡಬೇಕು, ನಿಮ್ಮ ಹೊರತು ನನಗೆ ಯಾರೂ ಇಲ್ಲ, ನೀವು ನನ್ನ ಜೊತೆ ಇದ್ದರೆ ನನಗೆ ತುಂಬ ಧೈರ್ಯವಿರುತ್ತದೆ ಎನ್ನುವ ರೀತಿಯಲ್ಲಿ ಶೇಕ್ ಹ್ಯಾಂಡ್ ಮಾಡುತ್ತಾರೆ. ಹೀಗೆ ಎರಡೂ ಕೈಗಳನ್ನು ಉಪಯೋಗಿಸುತ್ತಾರೆ. ನೀವು ಚೆನ್ನಾಗಿರಬೇಕು, ನೀವು ಸಂತೋಷವಾಗಿರಬೇಕು ಅನ್ನುವ ಅಭಿಪ್ರಾಯ ಸೂಚಿಸುವಾಗ ಕೂಡ ಹೀಗೆ ಮಾಡುತ್ತಾರೆ. ಅದೇ ಸಮಯದಲ್ಲಿ ಎರಡನೇ ವ್ಯಕ್ತಿ ಕೂಡ ತನ್ನ ಎರಡೂ ಕೈಗಳನ್ನು ಜೋಡಿಸಿದರೆ ಅದು ಆತ್ಮೀಯತೆಯನ್ನು ಸೂಚಿಸುತ್ತದೆ. ಮೂರನೆಯದಾಗಿ ಜೋಪಾನವಾಗಿ ಶೇಕ್ ಹ್ಯಾಂಡ್ ಮಾಡುವುದು. ಶೇಕ್ ಹ್ಯಾಂಡ್ ಮಾಡಿದಾಗ ಅದು ಬಹಳ ಮೃದುವಾಗಿ ಇದ್ದಾಗ ಆ ಸ್ನೇಹ ದೀರ್ಘಕಾಲ ಸಾಗುತ್ತದೆ. ಎದುರಿನವರ ಕೈಯನ್ನು ಒಂದು ಮೃದುವಾದ ವಸ್ತುವನ್ನು ಮುಟ್ಟುವ ಹಾಗೆ ಮುಟ್ಟಬೇಕು. ಬಹಳ ಹಣ್ಣಾದ ಮಾವಿನ ಹಣ್ಣು, ಒಂದು ಗಾಜಿನ ಗ್ಲಾಸು ಅಥವಾ ಒಂದು ಮೀನನ್ನು ಎಷ್ಟು ಮೃದುವಾಗಿ ಹಿಡಿದುಕೊಳ್ಳುತ್ತೇವೆಯೋ ಹಾಗೆ. ನಾಲ್ಕನೆಯದಾಗಿ ಗಟ್ಟಿಯಾಗಿ ಬೇಕಂತಲೇ ಒತ್ತಿ ಶೇಕ್ ಹ್ಯಾಂಡ್ ಕೊಡುವುದು. ಎದುರಿನವರ ಕೈಯನ್ನು ಗಟ್ಟಿಯಾಗಿ ಬೇಕೆಂತಲೇ ಒತ್ತಿ ಶೇಕ್ ಹ್ಯಾಂಡ್ ಕೊಡುವುದರಿಂದ ಎದುರಿನವರು ನಮ್ಮನ್ನು ಕುರಿತು ತಪ್ಪಾಗಿ ಅರ್ಥೈಸಿಕೊಳ್ಳುವ ಅಪಾಯ ಇದೆ. ಹಾಗೆ ಗಟ್ಟಿಯಾಗಿ ಒತ್ತುವುದು ಒಂದು ರೀತಿಯಲ್ಲಿ ಅಹಂಕಾರವನ್ನು ಸೂಚಿಸುತ್ತದೆ. ಈ ವ್ಯಕ್ತಿಯು ನನ್ನನ್ನು ಡಾಮಿನೇಟ್ ಮಾಡುತ್ತಾನೇನೋ ಅನ್ನುವ ಭಯ ಅವರಲ್ಲಿ ಮೂಡಬಹುದು. ಅನಂತರ ನೀವೆಂದಾದರೂ ಭೇಟಿಯಾದಾಗ ದೂರದಲ್ಲಿ ನಿಂತು ನಮಸ್ಕಾರ ಮಾಡಬಹುದು. ಸಹಜವಾಗಿ ಕೆಲವರು ಪೊಲೀಸರು, ಮಿಲಿಟರಿಯಲ್ಲಿ ಕೆಲಸ ಮಾಡುವವರು, ಬಾಕ್ಸರ್ಗಳು ಹೀಗೆ ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಮಾಡುವುದರಿಂದ ಎದುರಿರುವ ವ್ಯಕ್ತಿಗೆ ಇದು ಬಹುಶಃ ಇಷ್ಟ ಆಗುವುದಿಲ್ಲ. ಐದನೆಯದಾಗಿ ಜಾರಿಕೊಳ್ಳುವ ಹಾಗೆ ಶೇಕ್ ಹ್ಯಾಂಡ್ ಮಾಡುವುದು. ಕೆಲವರು ಶೇಕ್ ಹ್ಯಾಂಡ್ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಬೆರಳುಗಳನ್ನು ಮಾತ್ರ ತಗುಲಿಸಿ ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವರು. ಅಂದರೆ ಈ ಸ್ನೇಹ ತಾತ್ಕಾಲಿಕ, ಶಾಶ್ವತವಾಗಿ ಇರುವುದಿಲ್ಲ ಅನ್ನುವ ಸಂದೇಶ ಕೊಡುತ್ತದೆ. ಸಹಜವಾಗಿ ಸಾಂಪ್ರದಾಯಿಕ ಕುಟುಂಬದಲ್ಲಿ ಬೆಳೆದ ಸ್ತ್ರೀಯರು ಯಾರಾದರೂ ಗಂಡಸರಿಗೆ ಶೇಕ್ ಹ್ಯಾಂಡ್ ಕೊಟ್ಟರೆ ಅದು ಈ ತರಹವೇ ಆಗಿರುತ್ತದೆ. ಆರನೆಯದಾಗಿ ಫರ್ಮ್ ಗ್ರಿಪ್. ಫರ್ಮ್ ಗ್ರಿಪ್ ಅಂದರೆ ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಕೊಡುವುದು. ನಿಮ್ಮನ್ನು ನಾನು ನಂಬುತ್ತೇನೆ, ನೀವು ಕೂಡ ನನ್ನಲ್ಲಿ ನಂಬಿಕೆ ಇಡಿ ಎಂದರ್ಥ. ಶೇಕ್ ಹ್ಯಾಂಡ್ ಸಮಯದಲ್ಲಿ ಮೃದುವಾಗಿ ಶೇಕ್ ಹ್ಯಾಂಡ್ ಮಾಡಬೇಕೇ ವಿನಃ ಗಟ್ಟಿಯಾಗಿ ಎದುರು ವ್ಯಕ್ತಿಗೆ ನೋವು ಉಂಟಾಗುವ ಹಾಗೆ ಶೇಕ್ ಹ್ಯಾಂಡ್ ಮಾಡಬಾರದು. ಹಾಗೆ ಮಾಡಿದ್ದಲ್ಲಿ ನಿಮ್ಮನ್ನು ನನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ, ನಾನೇನೋ ಹೇಳಿದರೂ ನೀನು ಕೇಳಬೇಕು ಎಂಬ ಅರ್ಥ ಸೂಚಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ.